ಇನ್ನೇನು ಎಲ್ಲರಿಗೂ ವಿಷಯ ಗೊತ್ತು. ಅದೇನೋ ಹೇಳ್ತಾರಲ್ಲ, ನಾಲ್ಕು ಗೋಡೆ ಎದೆದು ವಿಷಯ ಬೀದಿಗೆ ಬಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ ವರ್ಷ ಕಾವೇರಿ ಮತ್ತು ವರುಣ್ ಆರಾಧ್ಯಂದು ಬ್ರೇಕಪ್ ಆದಾಗ ನಾರ್ಮಲಾಗಿ ಎಲ್ಲರೂ ಮಾತಾಡ್ತಿದ್ದಂತಹ ವಿಚಾರ ಏನಂತಂದರೆ, ಇವರು ಬೇಕು ಅಂತ ಬ್ರೇಕಪ್ ಮಾಡ್ಕೊಂಡಿದ್ದಾರೆ, ಬಿಗ್ ಬಾಸಿಗೋಸ್ಕರ ಮಾಡ್ಕೊಂಡಿದ್ದಾರೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಗಾಸಿಪ್ಗಳು ಹಬ್ತು. ಆದರೆ ರಿಯಾಲಿಟಿ ಏನಂತಂದರೆ, ಯಾವುದೇ ಒಂದು ಹುಡುಗಿ ತನಗೋಸ್ಕರ ತನ್ನ ಮರ್ಯಾದೆ ಹಾಳಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ಟೇಷನಿಗೂ ಕಂಪ್ಲೇಂಟ್ ಕೊಡೋದಾಗಿರಬಹುದು ಅಥವಾ ಕೋರ್ಟ್ ಮೆಟ್ಟಿಲೇರೋದಾಗಿರ್ಬೋದು, ಅದಷ್ಟು ಈಸಿ ಕೆಲಸ ಅಲ್ಲ. ಸತ್ಯ ಇದ್ದರೆ ಮಾತ್ರ ಆ ಹುಡುಗಿ ಹಿಂಗೆ ಮೂವ್ ಆನ್ ಆಗೋಕ್ಕೆ ಸಾಧ್ಯ. ಬಟ್ ಇವರಿಗೆಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಈ ಸಮಾಜಕ್ಕೆ ಏನಾಗಿದೆ ಅಂತಲೇ ಸೀರಿಯಸ್ಸಾಗಿ ಅರ್ಥ ಆಗ್ತಿಲ್ಲ. ಸೀರಿಯಸ್ಸಾಗಿ ನಿಮಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವರುಣ್ ಆರಾಧ್ಯ ಅಂದರೆ ಒಬ್ಬ ಬುದ್ಧಿ ಇರುವಂಥ ಮನುಷ್ಯನ ಅಥವಾ ದಡ್ಡನ ಮಗನ ಅಂತಲೇ ಗೊತ್ತಾಗ್ತಿಲ್ಲ. ಇವರಿಗೆಲ್ಲ ಒಂಚೂರು ಕಾಮನ್ ಸೆನ್ಸ್ ಎಲ್ಲ. ಒಬ್ಬಳು ಅಕ್ಕನ ಜೊತೆ ಹುಟ್ಟಿರೋನು ಇವನಿಗೆ ಅಕ್ಕಂಗೂ ಕೂಡ ಒಂದು ಹೆಣ್ಮಗು ಇದೆ. ನಾಳೆ ದಿನ ಇವ್ರ ಅಕ್ಕಂಗೆ ಅಥವಾ ಹುಟ್ಟಿರೋ ಹೆಣ್ಮಗುಗೆ ಯಾರಾದರೂ ಆ ಥರ ಮಾಡಿದ್ರೆ ಇವನು ಒಪ್ಕೋತಾನ? ಈಗಿನ ಕಾಲದವ್ರು ಏನಾಗಿದೆ ಅಂತಲೇ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲೇ ಹರಾಜ್ ಮಾಡಿಬಿಟ್ರೆ ಏನು ಸಿಕ್ಕಾಕೊಳ್ಳಲ್ಲ. ಇವತ್ತು ಅಕಸ್ಮಾತ್ ವರುಣ್ ಆರಾಧ್ಯ ಅದೇ ಪರ್ಸ್ನಲ್ ವಿಡಿಯೋ, ಪರ್ಸ್ನಲ್ ಫೋಟೋಸ್ನ ಬೇರೆ ಒಂದು ಫೇಕ್ ಅಕೌಂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದರೂ ಕೂಡ 28 ದಿನದೊಳಗಡೆ ಅವ್ನು ಸಿಕ್ಕಾಕೊತಿದ್ದ. ಅಷ್ಟು ಟೆಕ್ನಾಲಜಿ ಮುಂದೆ ಇದೆ. ಯಾಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತಲೇ ಗೊತ್ತಿಲ್ಲ. ನಿಮಗಿದ್ರ ಬಗ್ಗೆ ಏನು ಅನಿಸುತ್ತೆ, ನೀವು ಇದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಲೇಬೇಕು. ನಿಮಗೆಲ್ಲರಿಗೂ ಗೊತ್ತಿದೆ ಇವಾಗ ಏನೆಲ್ಲ ವಿಚಾರಗಳಾಯಿತು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ ಕಾರಣನೇ ವರುಣ್ ಆರಾಧ್ಯ ಯಾವುದೋ ಒಂದು ಹುಡುಗಿ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದರು. ಅದ್ರ ಜೊತೆಗೆ ವಿಡಿಯೋ ಮತ್ತು ಫೋಟೋಸ್ನ ವರ್ಷ ಕಾವೇರಿ ನೋಡಿದ ಮೇಲೆ ಬ್ರೇಕಪ್ ಮಾಡ್ಕೊಂಡಿದ್ದು. ಆದರೆ ವರುಣ್ ಆರಾಧ್ಯನ ಕಂಡೀಷನ್ ಏನಾಗಿರುತ್ತೆ ಅಂದರೆ, ಈ ಫೋಟೋಸ್ ಬಗ್ಗೆ, ವಿಡಿಯೋ ಬಗ್ಗೆ ನೀನು ಎಲ್ಲಾದರೂ ಹೇಳಿದ್ರೆ ನಂದು ನಿಂದು ಪರ್ಸ್ನಲ್ ಫೋಟೋ ವೀಡಿಯೋಸ್ನ ನಾನು ಸೋಷಿಯಲ್ ಮೀಡಿಯಾದಲ್ಲೇ ಹಾಕ್ಬಿಡ್ತೀನಿ, ಹಾಗೆ ಹೀಗೆ ಅಂತೇಳಿ ಹೆದರಿಸಿದ್ದಾನೆ. ಸೊ ಅದಕ್ಕೋಸ್ಕರ ಬ್ರೇಕಪ್ ಆಯಿತು. ಇಬ್ಬರು ದೂರ ಆದರೂ ಬಾಯಿ ಮುಚ್ಕೊಂಡು ಇಬ್ಬರು ದೂರ ಸುಮ್ಮನೆ ಇದ್ರು ತಾನೆ. ಈಗ ಮತ್ತೆ ವರುಣು ರೊಚ್ಚಿಗೆದ್ದು ನನ್ನ ಹತ್ರ ಹಳೆ ಫೋಟೋಸ್ ಇದೆ, ಹಳೆ ವೀಡಿಯೋಸ್ ಇದೆ, ನಾನು ಕಳಿಸ್ತೀನಿ, ಹಾಗೆ ಹೀಗೆ ಅಂತೇಳಿ. ಇವರಿಗೆಲ್ಲ ಏನಾಗಿದೆ? ಇವರಿಗೆಲ್ಲ ಕಾಮನ್ ಸೆನ್ಸ್ ಇಲ್ವ? ಇವ್ರ ಮರ್ಯಾದೆನ ಇವರೇ ತಗೊಳಕ್ಕೆ ಬೀದಿಗೆ ಬರ್ತಾರಾ? ಅಥವಾ ಈ ಥರ ಮಾಡಿ ನೀವು ಅಂತ ಹೇಳ್ಕೊಡೋಕ್ಕೆ ಸಮಾಜಕ್ಕೊಂದು ಇದನ್ನು ಒಂದು ಸಂದೇಶ ಕೊಡೋಕ್ಕೆ ಬರ್ತಾರಾ? ಅದಂತೂ ಇಲ್ಲಿವರೆಗೂ ಯಾರಿಗೂ ಅರ್ಥ ಆಗದಿಲ್ದಿರುವಂತಹ ವಿಚಾರ. ವರುಣ್ ಆರಾಧ್ಯಂಗೆ ಒಂದು ಇದಾಗಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿಕ್ಷೆ ಆಗಬೇಕು. ಯಾಕಂದರೆ ಕಂಡೋರ್ ಮನೆ ಹೆಣ್ಮಕ್ಳು ಅಂದಿದ ತಕ್ಷಣ ಇವರಿಗೆಲ್ಲ ಹಿಂಗೆ ಆಗ್ಬಿಡುತ್ತೆ. ಆದರೆ ಇವ್ರ ಮನೆ ಹೆಣ್ಮಕ್ಳು ವಿಚಾರಕ್ಕೆ ಯಾರಾದರೂ ಒಬ್ಬರು ಬಂದುಬಿಟ್ರೆ ಜಸ್ಟ್ ಒಂದು ಕೆಟ್ಟದಾಗಿ ಬೈದಿದ ತಕ್ಷಣ ಇವರಿಗೆ ತಡ್ಕೊಳಕ್ಕಾಗಲ್ಲ. ಆದರೆ ಕಂಡೋರ್ ಮನೆ ಹೆಣ್ಮಕ್ಳು ಅಂತಂದರೆ ಅವ್ರನ್ನ ಹೆಂಗೆ ಬೇಕಾದರೂ ಹರಾಜ್ ಮಾಡ್ಬೋದು, ಹೆಂಗೆ ಬೇಕಾದರೂ ಯೂಸ್ ಮಾಡ್ಕೋಬಹುದು ಅಂತ ಅನ್ಕೊತಾರೆ. ಒಂದು ಹುಡುಗಿ ತನ್ನ ದೇಹನೇ ಆಗಲಿ ತನ್ನ ಮನಸ್ಸನ್ನೇ ಆಗಲಿ ಕೊಡ್ತಾಳೆ ಅಂತಂದರೆ ಅವಳು ಕಂಪ್ಲೀಟಾಗಿ ಒಬ್ಬರನ್ನ ನಂಬಿ ಬಂದಿರ್ತಾಳೆ ಅಂತ. ಅದನ್ನೇ ಅವ್ನು ಉಳಿಸ್ಕೊಂಡಿಲ್ಲ ಅಂದರೆ ನಾಳೆ ಅವನ ಹೆಂಡತಿ ಜೊತೆನೂ ಅವ್ನು ಹೀಗೆ ಬಿಹೇವ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಳೆ ಅವನ ಹೆಂಡತಿ ಜೊತೆ ಇದ್ದಿದ್ದು ಫೋಟೋ ವೀಡಿಯೋಗಳ್ನು ತೊಗೊಂಬಿಟ್ಟು ಬೇಕಾದರೆ ನಾಳೆ ದಿನ ಅವನು ಇದನ್ನು ಹರಾಜ್ ಮಾಡೋದಕ್ಕೆ ಅವನು ಹಿಂದೆ ಮುಂದೆ ಮಾಡಲ್ಲ. ಅಂಥ ಒಂದು ಕ್ಯಾರೆಕ್ಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಂಪ್ಲೇಂಟ್ ಕಾಪಿ ಆಲ್ರೆಡಿ ಬಂದಿದೆ, ತಾವೆಲ್ಲರೂ ನೋಡೇ ಇರ್ತೀರ. ಎಲ್ಲ ಚಾನಲ್ಗಳಲ್ಲೂ ಕೂಡ ಆ ಕಂಪ್ಲೇಂಟ್ ಕಾಪಿನ ತೋರಿಸಿದ್ದಾರೆ. ಎಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂತಂದರೆ ಕೆಲವು ಹುಡುಗರಿಗೆ ಮತ್ತು ಈ ಕೆಲವು ಹುಡುಗಿರಿಗೂ ಕೂಡ ಇಲ್ಲ. ಸೀರೆ ಮುಳ್ಳು ಮೇಲೆ ಬಿದ್ದರು, ಮುಳ್ಳು ಸೀರೆ ಮೇಲೆ ಬಿದ್ದರು, ಹರಿದೋಗದೆ ಸೀರೆ ಅಂತ ಎಷ್ಟು ಜನ ಹೇಳ್ತಾರೆ. ಆದರೂ ಇವರಿಗೆಲ್ಲ ಅರ್ಥನೇ ಆಗಿಲ್ಲ. ಇನ್ನೂ ಅರ್ಥ ಮಾಡ್ಕೊಳ್ಳೋದು ಇವರು ತುಂಬಾ ಇದೆ ಅಂತ ಹೇಳ್ಕೊಡ್ತೀನಿ. ದಯವಿಟ್ಟು ಯಾವುದೇ ಹೆಣ್ಮಕ್ಳಾಗಲಿ ಈ ಥರ ಹರಾಸ್ಮೆಂಟ್ ಆದಾಗ ದಯವಿಟ್ಟು ಹೆದರ್ಕೋಬೇಡಿ. ಸೈಬರ್ ಕ್ರೈಮಿಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಹೆದರ್ಕೊಂಡು ಸೂಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತೊಂದು ಮಾಡ್ಕೊಳ್ಳೋದು, ಯಾರು ಏನೂ ಮಾಡಬೇಡಿ. ತಪ್ಪು ಏನೋ ಆಗಿಬಿಟ್ಟಿರುತ್ತೆ ಸಹಜ. ಬಟ್ ತಪ್ಪು ಮಾಡೋಕ್ಕೂ ಮುಂಚೆ 1000 ಸಲ ಯೋಚನೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಹುಡುಗಿ ನಂಬೋದಕ್ಕಿಂತ ಮುಂಚೆ, ಹುಡುಗ ನಂಬೋದಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಬೇಕಾಗಿರೋದೆ. ನಿಮಗೆ ತಂದೆ ತಾಯಿ ಫ್ಯಾಮಿಲಿ ಎಲ್ಲರೂ ಇರ್ತಾರೆ. ಈ ಥರ ವಿಚಾರಗಳಿಗೆ ಸಿಕ್ಕಾಕೊಂಡ್ರೆ, ಒಂದ್ಸತಿ ಮರ್ಯಾದೆಗೆ ಹೋದರೆ ತುಂಬ ಕಷ್ಟ. ಇದ್ರ ಜೊತೆಗೆ ನಾನು ಈ ದರ್ಶನ್ ಮತ್ತು ಪವಿತ್ರ ಗೌಡ ಫೋಟೋ ಯಾಕೆ ತಂದೆ ಅಂತಂದರೆ, ಇದೇ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಾಸ್ಮೆಂಟ್. ಆದರೆ ತುಂಬ ಜನ ಹೇಳ್ತಾರೆ ರೇಣುಕಾಸ್ವಾಮಿ ಮಾಡಿದ್ದು ಪಾಪ, ಅವನ ಹೆಂಡತಿ ಪಾಪ, ಅವ್ರ ಅಮ್ಮ ಪಾಪ, ಅವರಿಗೆ 4 ತಿಂಗಳು ಪ್ರೆಗ್ನೆಂಟ್ ಇದ್ಲು, ಇವನು ಯಾಕೆ ಹಿಂಗೆ ಮಾಡ್ದ ದರ್ಶನ್, ತಪ್ಪಲ್ವಾ, ಶಿಕ್ಷೆ ಆಗಬೇಕು, ಹಂಗಾಗಬೇಕು ಹಿಂಗಾಗಬೇಕು ಅಂತ ಪ್ರತಿಯೊಬ್ಬರು ಬಡಾಯಿ ಕೊಚ್ಕೊತಿದ್ರಿ. ಪ್ರತಿಯೊಬ್ಬರು ಎಷ್ಟೋ ಜನ, ಆಲ್ಮೋಸ್ಟ್ 100ಅಲ್ಲಿ ಒಂದು 30% ಅಷ್ಟು ಜನ, 30 to 40, 50 ಅಂತಲೇ ಇಟ್ಕೊಳ್ಳೋಣ, 50-50, ಆ ಕಡೆ 50 ಈ ಕಡೆ 50 ಅಂತ ಅಂದ್ಕೊಳ್ಳೋಣ. ಪ್ರತಿಯೊಬ್ಬರು ಹಾಗೆ ಹೀಗೆ ಅಂತ ಹೇಳ್ತಿದ್ರಿ. ದರ್ಶನ್ ಮಾಡಿದ ತಪ್ಪು, ಹಾಗೆ ದರ್ಶನ್ ಮಾಡಿದ್ದು ತಪ್ಪಲ್ಲ ಅಂತ ನಾನಿಲ್ಲಿ ವಾದ ಮಾಡೋಕ್ಕೆ ಬಂದಿಲ್ಲ ಯಾರ ಹತ್ರನೂ. ಇದು ನನ್ನ ಮನಸ್ಸಿಗೆ ಅನಿಸಿದ್ದು ಮಾತ್ರ ನಾನಿಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ. ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನು ನೀವು ಆರಾಮಾಗಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಿಮಗೇನು ಅನಿಸುತ್ತೆ ಅದನ್ನು. ತಪ್ಪು ಹಾಗೆ ಹೀಗೆ ಅಂತ ಎಲ್ಲರೂ ಮಾತಾಡ್ತಿದ್ರಿ. ಬಟ್ ನನ್ನ ಪ್ರಕಾರ ಆ ಒಂದು ಕೋಪ ಬರುತ್ತೆ. ಹರಾಸ್ಮೆಂಟ್ ಅಂತ ಅನ್ನುವಾಗ ನಿಮಗೆ ಯಾರಿಗಾದ್ರೂ
ಯಾರಿಗಾದರೂ ಅಕ್ಕ ತಂಗೀರು ಯಾರಾದರೂ ಇದ್ದಾಗ ಅವ್ರಿಗೋಗಿ ಕೇಳಿ, ನಿಮಗೆ ಬಸ್ಸಲ್ಲಿ ಯಾವ ಥರ ಫೀಲ್ ಆಗಿರುತ್ತೆ. ಕೆಲವೊಂದು ಟೈಮ್ ಬಸ್ಸಲ್ಲಿ ಟಚ್ ಮಾಡೋದಾಗಿರ್ಬೋದು, ಕೆಲವೊಂದು ಮದುವೆ ಮನೆಗಳಲ್ಲಿ, ಕೆಲವೊಂದು ಫಂಕ್ಷನ್ಗಳಲ್ಲಿ ಒಂಥರ ಮಾಡ್ತಾರೆ. ನೀವು ಆ ಒಂದು ನೋಟ, ಆ ಒಂದು ಟಚ್ಚು ನೀವು ಬೇಕಾದರೆ ಕೇಳಿ, ನಿಮ್ಮ ಅಕ್ಕ ತಂಗಿಯರನ್ನ ಒಂದ್ಸತಿ ಕೇಳಿ, ಅವ್ರು ಹೇಳ್ತಾರೆ. ಆ ಹರಾಸ್ಮೆಂಟನ್ನೆಲ್ಲ ಸಹಿಸ್ಕೊಂಡಿರೋಕ್ಕಾಗಲ್ಲ ನಮ್ಮ ಕೈಲಿ, ಹೆಣ್ಮಕ್ಳಿಗೆ ಆಗಲ್ಲ ಆಯಿತಾ. ಸ್ವಲ್ಪ ಜನ ಹೇಳ್ತಾರೋ ಏನಾಗ್ಬಿಡ್ತು, ಬರೀ ಒಂದು ಮೆಸೇಜಿಗೆ ಹಿಂಗೆ ಬ್ಲಾಕ್ ಮಾಡಿ ಬಿಸಾಕ್ಬೋದಾಗಿತ್ತು. ಎಷ್ಟು ಅಕೌಂಟ್ನ ಬ್ಲಾಕ್ ಮಾಡೋಕ್ಕಾಗುತ್ತೆ? ಮೆಸೇಜ್ ಮಾಡಿರೋದು ಎಲ್ಲರನ್ನೂ ನೋಡಿದ್ರಿ ತಾನೆ. ರೇಣುಕಾಸ್ವಾಮಿ ಮೊಬೈಲಿಂದ ಯಾವ ರೀತಿಯಾಗಿ ಅಶ್ಲೀಲವಾಗಿ ಮೆಸೇಜ್ಗಳು ಬಂದಿತ್ತು, ನಾನು ಆ ಫೋಟೋ ಕಳಿಸ್ಲಾ, ಏನಕ್ಕೆ ಅವರಿಗೆ? ಅವ್ನ ಹೆಂಡತಿ ಪಾಪ 4 ತಿಂಗಳು ಪ್ರೆಗ್ನೆಂಟು, ಸಾಯಿಸ್ಬಿಟ್ರಲ್ಲ, ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ ಅಂತ ಅವನಿಗೆ ಕಾಮನ್ ಸೆನ್ಸ್ ಇಲ್ವಾ ರೇಣುಕಾಸ್ವಾಮಿಗೆ? 4 ತಿಂಗಳು ಪ್ರೆಗ್ನೆಂಟ್ ಆಗಿರೋ ಹೆಂಡತಿನ ಪಕ್ಕದಲ್ಲಿ ಇಟ್ಕೊಂಡು ಅವಳನ್ನ ಕೇರ್ ಮಾಡೋದು ಬಿಟ್ಟು, ಅವಳನ್ನ ನೋಡ್ಕೊಳ್ಳೋದು ಬಿಟ್ಟು, ಕಂಡವ್ರ ಮನೆ ಹೆಂಡ್ತಿದಿರಿಗೋ ಅಥವಾ ಕಂಡವ್ರ ಮನೆ ಅವ್ರ ಫ್ಯಾಮಿಲಿಲಿ ಯಾರೋ ಒಬ್ಬರು, ಅವಳ ಫ್ರೆಂಡೋ ಯಾರಾದರೂ ಆಗಿರಲಿ, ಹೆಣ್ಮಗು ಅಷ್ಟೇ. ಎಲ್ಲರೂ ಕೇಳ್ತಿದ್ರಿ ಅವಳಿನ ಅವ್ನ ಹೆಂಡ್ತಿನ ಹಾಗೆ ಹೀಗೆ ಅಂತ. ಅವ್ನ ಹೆಂಡ್ತಿನೋ ಅವ್ನ ಫ್ರೆಂಡೋ ಅಥವಾ ಅವರಿಬ್ಬರು ಲೀವ್ ಇನ್ ರಿಲೇಷನ್ಶಿಪ್ಗಳಿದ್ದಾರಲ್ಲ, ಅದು ಅವ್ರ ಪರ್ಸ್ನಲ್ ವಿಚಾರ. ಆದರೆ ಒಂದು ಹೆಣ್ಣು ಹುಡುಗಿಗೆ ಕಮೆಂಟ್ ಮಾಡೋದು, ಕೆಟ್ಟದಾಗ ಮೆಸೇಜ್ ಮಾಡೋದು ತುಂಬ ದೊಡ್ಡ ತಪ್ಪು. ಯಾವ ಹುಡುಗರು ಕೂಡ ಹೆದರ್ಕೋಬೇಡಿ. ಇದರಲ್ಲಿ ಹುಡುಗಿರಿಗೆ ಮಾತ್ರ ಅನ್ಯಾಯ ಆಗುತ್ತೆ ಅಂತಲ್ಲ, ಕೆಲವೊಂದು ಟೈಮ್ ಹುಡುಗರಿಗೂ ಕೂಡ ಹರಾಸ್ಮೆಂಟ್ ಆಗುತ್ತೆ. ನೀವು ಹೆದರಬೇಡಿ, ಸೈಬರ್ ಕ್ರೈಮಿಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಅದು ಎಂಥದೇ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿರಲಿ, ಅವ್ರು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಂಥದ್ರಲ್ಲೇ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ನಿಮಗೆ ಮೆಸೇಜ್ ಮಾಡ್ತಿರಲಿ, ಫೇಕ್ ಅಕೌಂಟ್ ಮಾಡಿಕೊಂಡು ನಿಮ್ಮ ಪೋಸ್ಟ್ಗಳನ್ನ ಹಾಕ್ತಾ ಇರಲಿ, ಏನೇ ಮಾಡ್ತಿರಲಿ, ಅವ್ರನ್ನ 28 ಡೇಸಲ್ಲಿ ಹಿಡಿದು ನಾಯಿಗೆ ಹೊಡೆದಂಗೆ ಹೊಡಿತಾರೆ. ಹೆದರಬೇಡಿ ಯಾರನ್ನು. ನಾನು ಯಾಕೆ ಇಷ್ಟೊಂದು ಆವೇಶವಾಗಿ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ಅಷ್ಟು ಕೋಪ ಬರುತ್ತೆ ನಮಗೆ. ಯಾರಾದರೂ ಒಬ್ಬರು ಬಸ್ಸಲ್ಲೇ ನಮ್ಮನ್ನು ಯಾರು ಟಚ್ ಮಾಡ್ಕೊಂಡೋದ್ರೆ ನಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅಂಥದ್ರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮನ್ನು ಹರಾಜ್ ಮಾಡ್ತಾರೆ ಅಂದರೆ ಎಲ್ಲಿ ಹೋಗಿದೆ, ಎಕ್ಕಡೆ ಹೋಗ್ತದೆ ನಮ್ಮ ಸಮಾಜ? ಈಗಿನ ಮಕ್ಕಳಿಗೆಲ್ಲ ಟಿ ವಿ ತೋರಿಸೋದೇ ಒಂದು ಕಷ್ಟ ಅನಿಸ್ಬಿಟ್ಟಿದೆ. ಬರೀ ಇಂಥ ವಿಚಾರಗಳೇ, ಒಂದಾದರೂ ಒಳ್ಳೆ ವಿಚಾರಗಳು ಬರ್ತಾ ಇದೆಯಾ? ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಕೆಲವರು ಯಾರೆಲ್ಲ ಈ ಸೋಷಿಯಲ್ ಮೀಡ್ಯಾದಲ್ಲಿ ಹರಾಜ್ ಮಾಡ್ತಿದ್ರೋ, ಬೇಡ ನಿಮಗೆ ಆ ವಿಚಾರಗಳು. ಅವ್ರವ್ರ ಮನೆ ಹೆಣ್ಮಕ್ಳನ್ನ ಅವ್ರವ್ರು ನೋಡ್ಕೊಳಕ್ಕೆ ಬರುತ್ತೆ. ಎಲ್ರಿಗೂ ತಂದೆ ತಾಯಿ ಅಥವಾ ಯಾರೋ ಒಬ್ರು ಇರ್ತಾರೆ. ಅವ್ರಿಗೆ ಇಲ್ದಿದ್ದ ಕನ್ಸರ್ನ್ ನಿಮಗೆ ಯಾಕೆ? ನೀವು ಹರಾಜ್ ಮಾಡೋದ್ರಿಂದ ಅವ್ರು ಏನಾದ್ರು ಬದಲಾಗ್ತಾರೆ? ಕೆಟ್ಟವರು. ಆ್ಯಕ್ಚುಲಿ ಕೆಟ್ಟವ್ರನ್ನ ಬಿಟ್ಟು ಒಳ್ಳೆಯವ್ರನ್ನೂ ಕೂಡ ಹರಾಜ್ ಮಾಡ್ತಿರ್ತೀರ ನೀವು. ಯಾವುದಾದ್ರು ಒಂದು ವಿಚಾರ, ನೀವು ಯಾರನ್ನೋ ಪ್ರೀತಿಸ್ತಿರ್ತೀರ, ಅವ್ರು ಸಿಕ್ಕಿಲ್ಲ ಅಂತ ಹರಾಜ್ ಮಾಡೋದು. ಇನ್ನು ಕೆಲವರು ಆಫೀಸಲ್ಲಿ ಏನೋ ಚಿಕ್ಕ ಪುಟ್ಟ ಗಲಾಟೆ ನಡೆದಿರುತ್ತೆ, ಅವ್ರನ್ನ ಹರಾಜ್ ಮಾಡೋದು. ದಯವಿಟ್ಟು ಇದನ್ನೆಲ್ಲ ಫಸ್ಟ್ ಬಿಟ್ಬಿಡಿ. ಒಂದಲ್ಲ ಒಂದಿನ ಸಿಕ್ಕಾಕೊಳ್ತೀರಾ. ಎಲ್ಲರಿಗೂ ಗೊತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಕೆಟ್ಟದಾಗಿದೆಯೋ ಅಷ್ಟೇ ಒಳ್ಳೆಯದು ಕೂಡ ಅದರಲ್ಲಿದೆ. ಒಳ್ಳೆಯದನ್ನು ಮಾತ್ರ ತೊಗೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದಲ್ಲ ಒಂದಿನ ಸಿಕ್ಕಾಕೊಳ್ತೀರಾ. ಸೈಬರ್ ಕ್ರೈಮಿಗೆ ಹೋಗಿ ಕಂಪ್ಲೇಂಟ್ ಕೊಡುವಾಗ ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಪ ನಂಬರ್ ಕೊಡಿ, ನಿಮ್ಮ ಅಮ್ಮ ನಂಬರ್ ಕೊಡಿ, ನಿಮ್ಮ ಮನೆ ಅಡ್ರೆಸ್ ಕೊಡಿ, ಏನೂ ಕೇಳಲ್ಲ. ಜಸ್ಟು ನಿಮ್ಮನ್ನು ಪರ್ಸ್ನಲಾಗಿ ಇಟ್ಕೊಂಡು ನಿಮ್ಮ ಹತ್ರ ಕಂಪ್ಲೇಂಟ್ನ ತೊಗೊಳ್ತಾರೆ. 28 ಅಥವಾ 30 ದಿನದಲ್ಲಿ ಅವ್ರು ಯಾರು ಅನ್ನೋದನ್ನು ಹುಡುಕಿ ಕೊಡ್ತಾರೆ ನಿಮಗೆ. ಯಾರು ಹೆದರಬೇಡಿ. ಸೈಬರ್ ಕ್ರೈಮಿಗೆ ಹೋಗಿ ಧೈರ್ಯವಾಗಿ, ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಹರಾಸ್ಮೆಂಟ್ ಆಗ್ತಿದ್ರೆ ಧೈರ್ಯವಾಗಿ ಹೋಗಿ ಕಂಪ್ಲೇಂಟ್ ಕೊಡಿ. ಅದ್ರ ಜೊತೆ ನಾನು ಹೇಳೋಕ್ಕೆ ಇಷ್ಟಪಡೋದಿಷ್ಟೇ, ಹೆಣ್ಮಕ್ಳಿಗೂ ಅನ್ಯಾಯ ಆಗ್ತದೆ, ಗಂಡ್ಮಕ್ಳಿಗೂ ಅನ್ಯಾಯ ಆಗ್ತದೆ. ಆದರೆ ಸೀರೆ ಅನ್ನೋದು ಹೆಣ್ಮಗು ಇದ್ದಂಗೆ, ಮುಳ್ಳು ಅನ್ನೋದು ಗಂಡು ಮಕ್ಳಿದ್ದಂಗೆ. ಇದು ಗಾದೆನೇ ಇದೆ. ಸೀರೆ ಮುಳ್ಳು ಮೇಲೆ ಬಿದ್ದರೂ, ಮುಳ್ಳು ಸೀರೆ ಮೇಲೆ ಬಿದ್ದರೂ ಹರಿದೋಗೋದು ಸೀರೆನೇ. ಹೆಣ್ಮಕ್ಳು ತೀರಾ ಹುಷಾರಾಗಿರಬೇಕು. ತಂದೆ ತಾಯಿಗೆಲ್ಲ ಹೇಳ್ಕೊಟ್ಟು ಬೆಳೆಸಿರ್ತಾರೆ ಚಿಕ್ಕ ವಯಸ್ಸಿಂದ. ಬಟ್ ಈ ಥರ ವಿಚಾರಗಳಿಗೆ ದುಡುಕಿ ಏನೇನೋ ನಿರ್ಧಾರಗಳನ್ನ ತಗೊಳ್ಳೋದು, ಈ ಫೋಟೋ ವಿಡಿಯೋ ಇನ್ನೊಬ್ರ ಜೊತೆ ಹೋಗೋದು, ನಂಬಿಕೆ ಇಲ್ದಲೇ ಯಾರ ಜೊತೆನೂ ಎಲ್ಲೂ ಹೋಗಬೇಡಿ. ಆದಷ್ಟು ಹುಷಾರಾಗಿರಿ. ಒಬ್ಬೊಬ್ಬರು ಎಲ್ಲೂ ಓಡಾಡಬೇಡಿ. ಜನ ಇರೋವಂಥ ಜಾಗದಲ್ಲಿ ಓಡಾಡಿ, ಯಾರನ್ನೂ ಎಂಟರ್ಟೈನ್ ಮಾಡಬೇಡಿ. ಹುಷಾರಾಗಿರಿ ಆದಷ್ಟು. ಬಟ್ ದರ್ಶನ್ ಪರವಾಗಿ ನಾನಂತೂ ಮಾತಾಡ್ತೀನಿ, ದರ್ಶನ್ ಸರ್ ಪರವಾಗಿ. ಯಾಕಂದರೆ ದರ್ಶನ್ ಸರ್ ಸೆಲೆಬ್ರಿಟಿ, ಆ್ಯಕ್ಟರ್, ಅದು ಸೈಡಿಗೆ ಇಟ್ಬಿಡೋಣ. ಬಟ್ ಒಂದು ಹೆಣ್ಣು ಹುಡುಗಿಗೆ ಅನ್ಯಾಯ ಆದಾಗ ಲೀಡ್ ತೊಗೋಬೇಕು. ಬಟ್ ಅವ್ರು ಲೀಡ್ ತಗೊಂಡು ಸ್ವಲ್ಪ ಆವೇಶವಾಗಿರಬಹುದು. ಅವ್ರು ಬೇಕು ಅಂತ ಸಾಯಿಸಬೇಕು ಅಂತ ಸಾಯಿಸಿದ್ದಾರೆ ಅಂತ ನನಗೇನು ಅನಿಸಲ್ಲ. ಕಾಮನಾಗಿ ಹೊಡೆದಿದ್ದಾರೆ, ಮೇ ಬಿ ಅವ್ನಿಗೆ ತಡ್ಕೊಳ್ಳೋ ಕೆಪಾಸಿಟಿ ಎಲ್ಲ ಸತ್ತೋಗಿದ್ದಾನೆ. ಇದು ಆ್ಯಕ್ಚುಲಿ ರಿಯಾಲಿಟಿ. ಇದು ಜಗತ್ತಿಗೆ ಗೊತ್ತು. ಆದರೆ ಮಾತಾಡುವಾಗ ಬೇಕಾಬಿಟ್ಟಿಯಾಗಿ ಮಾತಾಡ್ತಾರೆ. ಆದರೆ ನಾನು ಹೇಳೋದಿಷ್ಟೇ, ಯಾರ ಮನೆ ಹೆಣ್ಮಕ್ಳಿಗಾದಾಗಲೂ ಯಾರಿಗೂ ಪೇಯ್ನ್ ಆಗೋಲ್ಲ. ಅವ್ರವ್ರ ಮನೆ ಹೆಣ್ಮಕ್ಳಿಗಾದಾಗ ಆ ಪೇಯ್ನ್ ಇದೆಯಲ್ಲ, ಅದು ಅವತ್ತೇ ಗೊತ್ತಾಗೋದು. ಅಲ್ಲಿವರೆಗೂ ಯಾರಿಗೂ ಯಾವತ್ತೂ ಗೊತ್ತಾಗಲ್ಲ. ನಿಮ್ಮನೆ ಹೆಣ್ಮಕ್ಳು ಬರೋದಕ್ಕಿಂತ ಮುಂಚೆ ಕಂಡೋರ ಮನೆ ಹೆಣ್ಮಕ್ಳನ್ನ ಹರಾಜ್ ಮಾಡೋದು ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನೆಲ್ಲ ಹೇಳಿದ್ದು ಯಾರೆಲ್ಲ ಹರಾಜ್ ಮಾಡ್ತಿದ್ರಿ, ಯಾರೆಲ್ಲ ಹರಾಜ್ ಮಾಡಿದ್ರಿ, ಮುಂದೆ ಯಾರೆಲ್ಲ ಹರಾಜ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂಥವರಿಗೆ ಈ ವಿಡಿಯೋಸ್ ಈ ವಿಡಿಯೋ ಅವರಿಗೋಸ್ಕರನೇ ಡೆಡಿಕೇಟ್ ಮಾಡ್ತಿದ್ದೀರಿ. ಆದರೆ 28 ದಿನದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು 28 ಅಥವಾ 30 ದಿನದಲ್ಲಿ ತಗ್ಲಾಕೊಳ್ತೀರಾ. ಆದಷ್ಟು ಹುಷಾರಾಗಿರಿ. ಈ ವಿಡಿಯೋ ನೋಡಿದ್ಮೇಲೆ ಯಾವ ಹೆಣ್ಮಕ್ಳು ಹೆದರ್ಕೋಬೇಡಿ. ಧೈರ್ಯವಾಗಿ ಹೋಗಿ CCBಗೆ ಕಂಪ್ಲೇಂಟ್ ಕೊಡಿ.